Hello my dear friends, welcome back to your Skill Mode Study at a YouTube channel. ಸ್ನೇಹಿತರೆ, ಆಪ್ಷನಲ್ ಇಂಗ್ಲೀಷ್ನಲ್ಲಿ ಯಾರು ಸ್ಕೋರ್ ಮಾಡಬೇಕಂತ ತಿಳ್ಕೊಂತಿರೋ ಮತ್ತು ಕಡಿಮೆ ಓದಿ ಯಾರು ಹೆಚ್ಚು ಮಾರ್ಕ್ಸ್ ತೆಗಿಬೇಕಂತ ನಿಮ್ಮ ಆಸೆ ಇದು ಅಂಥವ್ರಿಗೆ ಈ ವಿಡಿಯೋ ಯಾವ ವರದಾನಕ್ಕಿಂತಲೂ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ. ಏಕೆಂದರೆ ನಾನು ಈ ಒಂದು ವಿಡಿಯೋದಲ್ಲಿ BA ಪಾಸ್ ಆಪ್ಷನಲ್ ಇಂಗ್ಲೀಷ್ನ ಯಾವ ಟಾಪಿಕ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಕೇಳ್ತವೆ, ಆ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುದೆಂಬುದನ್ನು ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಮತ್ತು ಒಂದೇ ಆನ್ಸರ್ ಬರೆದು 7-8 ಕ್ವಶನ್ಗಳಿಗೆ ಹೇಗೆ ಒಂದೇ ಆನ್ಸರ್ ಬರೀಬೇಕು, ಕೇವಲ ಒಂದು ಶಬ್ದವನ್ನು ಚೇಂಜ್ ಮಾಡಿದರೆ ಇಡೀ ಆನ್ಸರ್ ಹೇಗೆ ಚೇಂಜ್ ಆಗುತ್ತದೆ, ಇಂಥ ಎಲ್ಲ ಇಂಪಾರ್ಟೆಂಟ್ ಮತ್ತು ಟ್ರಿಕ್ಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಕೊನೆಯವರೆಗೂ ನೋಡಿದರೆ ನಿಮಗೆ ಪಾಸಿಂಗ್ ಎಲ್ಲ ಸ್ಕೋರ್ ಆಗೋದು ಗ್ಯಾರಂಟಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇದರಿಂದ ಮೊದಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗುತ್ತವೆ. ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ಇಲ್ಲಿ ಸೊಸೈಟಿ, ಕಲ್ಚರ್ ಮತ್ತು ಸೈನ್ಸ್ ಇವುಗಳು ಏನು ಟಾಪಿಕ್ ಇದೆ ಅಲ್ವಾ, ಸೊಸೈಟಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸ್ವಲ್ಪ ಇಮೇಜ್ ಬ್ಲರ್ ಆಗಿ ಕಾಣ್ತಿರ್ಬೋದು, ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್. ಇವುಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತವೆ. ಇದರಲ್ಲಿ ಈ ಮೂರುಗಳಲ್ಲಿ ನೀವು 3 ಮಾಡಲು ಸಾಧ್ಯವಿದ್ದರೆ 3ಗಳನ್ನು ಮಾಡಿ. ಒಂದು ವೇಳೆ ನಿಮಗೆ ಈ 3ಗಳನ್ನು ಮಾಡಲು ಕಷ್ಟವೆನಿಸಿದರೆ ಯಾವುದಾದ್ರೂ 2 ಮಾಡಿ ಸ್ನೇಹಿತರೆ. ನಾನು ಅಡ್ವೈಸ್ ಮಾಡೋದು ಲಿಟ್ರೇಚರ್ ಆ್ಯಂಡ್ ಸೊಸೈಟಿ ಮತ್ತು ಲಿಟ್ರೇಚರ್ ಆ್ಯಂಡ್ ಕಲ್ಚರ್. ಏಕೆಂದರೆ BA ಪಾಸ್ ಹುಡುಗರಿಗೆ ಸೈನ್ಸ್ ಬಗ್ಗೆ ಅಷ್ಟಾಗಿ ನಾಲೆಜ್ ಇರೋದಿಲ್ಲ. ಆದರೆ ಸೈನ್ಸ್ ಮತ್ತು ಕಲ್ಚರ್ ಬಗ್ಗೆ ನಿಮಗೆ ಗೊತ್ತೇ ಆಗುತ್ತದೆ. ಜನರಲ್ ಆಗಿ ನೀವು ಬರೆಯೋದಕ್ಕೆ ಹೋಗೋದ್ರಲ್ಲಿ ನಿಮಗೆ ಅಂಕಗಳು ಕೊಡ್ತಾರೆ. ಆದ್ದರಿಂದ ಲಿಟ್ರೇಚರ್ ಆ್ಯಂಡ್ ಸೊಸೈಟಿ, ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಎರಡನ್ನು ಫಿಕ್ಸ್ ಮಾಡಿ ಸ್ನೇಹಿತರೆ. ಈ 3ರಲ್ಲಿ ಯಾವುದಾದ್ರೂ ಒಂದಂತೂ ಕೇಳ್ತಾರೆ. ನಾನು ಯಾಕೆ 2 ಮಾಡಿ ಅಂತ ಹೇಳಿದ್ದೇನೆ ಅಂದರೆ ಲಿಟ್ರೇಚರ್ ಆ್ಯಂಡ್ ಸೊಸೈಟಿ ಕೇಳ್ಬೋದು, ಅಥವಾ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಕೇಳ್ಬೋದು, ಅಥವಾ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಕೇಳ್ಬೋದು, ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಕೇಳ್ಬೋದು. ಈ 3ರಲ್ಲಿ ಯಾವುದಾದ್ರೂ 2 ಕೊಡ್ತಾರೆ. ಅದನ್ನು ಯಾವುದೇ ರೀತಿ ಕೊಡ್ತಾರೆ ಅಂದರೆ ಅಥವಾ ರೀತಿಯಾಗಿ ಕೊಡ್ತಾರೆ. ಒಂದು ವೇಳೆ ನಿಮಗೆ ಸೈನ್ಸ್ ಬರದೇ ಇದ್ದರೂ ಕೂಡ ಇವೆರಡನ್ನು ಮಾಡಿರ್ತೀರಲ್ಲ, ನಿಮಗೆ ಅಲ್ಲಿ ಅನುಕೂಲವಾಗಿರುತ್ತದೆ. ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಅಂತಂದರೆ ಈ ಸ್ಕೋಪ್ ಮತ್ತು ಲಿಟ್ರೇಚರ್ನ ಸ್ಕೋಪ್ ಮತ್ತು ನೇಚರ್ ಇವೆರಡನ್ನೂ ಸಹ ನೀವು ಮಾಡಬೇಕಾಗುತ್ತದೆ. ಈ ಒಂದು ಪಾಠದಲ್ಲಿ ಯೂನಿಟ್ 1ರ ಪಾಠದಲ್ಲಿ ನಿಮಗೆ ಎಷ್ಟು ಕವರ್ ಆಗುತ್ತಪ್ಪ ಅಂದರೆ ಮಿನಿಮಮ್ 15ರಿಂದ 23 ಮಾರ್ಕ್ಸ್ವರೆಗೂ ಸಹ ನಿಮಗೆ ಕವರ್ ಆಗುತ್ತದೆ ಸ್ನೇಹಿತರೆ. 10 ಮಾರ್ಕ್ಸಿನೊಂದು ಬರ್ತದೆ, 5 ಮಾರ್ಕ್ಸಿನೊಂದು ಬರ್ತದೆ. ಒಂದು ವೇಳೆ ಡಿಫೈನ್ ಅಂತ ಕೇಳಿದರೆ 2 ಮಾರ್ಕ್ಸ್, ಒಂದು ವೇಳೆ ಡೆಫಿನಿಷನ್ ಕೇಳಿರಬಹುದು ಅಥವಾ 1 ಅಂಕಗಳಿಗೆ ಸಹ ಕೇಳ್ಬೋದು. 15ರಿಂದ ನಿಮಗೆ 20 ಅಂಕಗಳನ್ನಾದರೂ ಸಹ ನೀವು ಗೆಸ್ ಮಾಡಬಹುದು ಸ್ನೇಹಿತರೆ ಈ ಒಂದು ಪಾಠದಿಂದ. ಮತ್ತು ಯೂನಿಟ್ 2ನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವಪ್ಪ ಅಂದರೆ ಈ ಚಾರ್ಟ್ಸಸ್ ಕಂಟ್ರಿಬ್ಯೂಷನ್ ಒಂದು ಕಂಪಲ್ಸರಿಯಾಗಿ ಮಾಡಿ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಚಾರ್ಟ್ಸಸ್ ಕಂಟ್ರಿಬ್ಯೂಷನ್ನ ಈಸಿಯಾಗಿ ಒಂದು ನಾನು ಸಮರಿಯನ್ನು ಮಾಡಿದ್ದೇನೆ, ಅದನ್ನು ಬರೆದು ನಿಮಗೆ ಅಂಕಗಳು ಕೊಡ್ತಾರೆ. ಆ ಒಂದು PDF ನಿಮಗೆ ಬೇಕಂದರೆ PDF ಚಾರ್ಟ್ಸಸ್ ಕಂಟ್ರಿಬ್ಯೂಷನ್ PDF ಅಂತ ಹಾಕಿ ಚಾರ್ಟ್ಸಸ್ ಕಂಟ್ರಿಬ್ಯೂಷನ್ನ PDF ನಿಮಗೆ ಕಳಿಸಿಬಿಡುತ್ತೇನೆ ಆ ಆನ್ಸರ್ದು. ಇನ್ನು ಎಲಿಜಿಬಲ್ ಡ್ರಾಮಾ, ಪೋಯಟ್ರಿ ಇದು ಸಹ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ಟಾಪಿಕ್ ನೀವು ಒಂದು ಟ್ರಿಕ್ ಬಳಸಬಹುದು. ಅದೇನೆಂದರೆ ನಾನು ಒಂದು ಸಮರಿಯನ್ನು ಮಾಡಿದ್ದೇನೆ. 10 ಮಾರ್ಕ್ಸಿಗೂ ಸಹ ಬರೀಬಹುದು, 5 ಮಾರ್ಕ್ಸಿಗೆ ಬರೀಬಹುದು. 10 ಮಾರ್ಕ್ಸಿಗೆ ನೀವು ಸ್ವಲ್ಪ ಮೋರ್ ದೆನ್ ಆ ರೀತಿಯಾಗಿ ಶಬ್ದಗಳನ್ನು ಬರೆದು ಅದನ್ನು ದೊಡ್ಡದಾಗಿ ಸಹ ಮಾಡ್ಬೋದು. ಅಲ್ಲಿ ನಾನು ಡ್ಯಾಶ್ ಅಂತ ಕೊಟ್ಟಿದ್ದೇನೆ. ಆ ಡ್ಯಾಶ್ಗಳಲ್ಲಿ ನೀವು ಒಂದು ವೇಳೆ ಪೋಯಟ್ರಿ ಅಂತ ತುಂಬಿದರೆ ಎಲಿಜಿಬಲ್ ಪೋಯಟ್ರಿ ಆನ್ಸರ್ ಆಗಿ ಬಿಡುತ್ತದೆ. ಒಂದು ವೇಳೆ ನೀವು ಪ್ರೋಸ್ ಅಂತ ತುಂಬಿದರೆ ಆ ಎಲಿಜಿಬಲ್ ಪ್ರೋಸ್ ಆನ್ಸರ್ ಚೇಂಜ್ ಆಗಿ ಬಿಡುತ್ತದೆ. ಅದೇ ರೀತಿಯಾಗಿ ನೀವು ಒಂದು ವೇಳೆ ಆ ಡ್ಯಾಶ್ನಲ್ಲಿ ಡ್ರಾಮಾ ಅಂತ ತುಂಬಿದರೆ ಆ ಆನ್ಸರ್ ಎಲಿಜಿಬಲ್ ಡ್ರಾಮಾದಾಗಿ ಚೇಂಜ್ ಬಿಡುತ್ತದೆ ಸ್ನೇಹಿತರೆ. ಕೇವಲ ಒಂದು ಶಬ್ದವನ್ನು ಚೇಂಜ್ ಮಾಡಿದರೆ ಸಾಕು, ಎಲ್ಲವೂ ಚೇಂಜ್ ಆಗಿ ಬಿಡುತ್ತದೆ, ಸಂಪೂರ್ಣ ಆನ್ಸರ್ ಚೇಂಜ್ ಆಗಿ ಬಿಡುತ್ತದೆ. ಅಂಥ ಟ್ರಿಕ್ಗಳನ್ನು ನಾನು ಬಳಸಿದ್ದೇನೆ. ಆ ಒಂದು PDF ನಿಮಗೆ ಬೇಕೆಂದರೆ ಎಲಿಜಿಬಲ್ PDF ಅಂತ ಹಾಕಿ ಎಲಿಜಿಬಲ್ ಆನ್ಸರ್ ನಿಮಗೆ PDF ಅನ್ನು ಕಳಿಸಿಕೊಡ್ತೇನೆ. ಕೇವಲ ಒಂದೊಂದು ಶಬ್ದ ಚೇಂಜ್ ಮಾಡೋದು ಸ್ನೇಹಿತರೆ. ನಿಮಗೆ ಪೋಯಟ್ರಿ ಬೇಕೆಂದರೆ ಪೋಯಟ್ರಿ ಹಾಕಬೇಕು, ಡ್ರಾಮಾ ಬೇಕೆಂದರೆ ಡ್ರಾಮಾ ಹಾಕಬೇಕು, ಪ್ರೋಸ್ ಬೇಕಂದ್ರೆ ಪ್ರೋಸ್ ಹಾಕಬೇಕು. ಆ ಖಾಲಿ ಬಿಟ್ಟ ಸ್ಥಳದಲ್ಲಿ ಹಾಕಿದರೆ ಇಡೀ ಆನ್ಸರ್ ಚೇಂಜ್ ಆಗುತ್ತಾ ಹೋಗಿ ಬಿಡುತ್ತದೆ ಸ್ನೇಹಿತರೆ. ಇನ್ನು ನೀವು ಇನ್ನೂ ಸಹ ಮಾಡಲು ಇಂಟ್ರೆಸ್ಟ್ ಇದ್ದರೆ ಈ ಡ್ರಾಮಾದಲ್ಲಿ ಯಾವ ಕೆಲವು ಪೋಯಟ್ ಮತ್ತು ಅವರ ಬುಕ್ಗಳು ಆಗಿರ್ಬೋದು, ಮತ್ತು ಡ್ರಾಮಾದಲ್ಲಿ ಪೋಯಟ್ ಮತ್ತು ಆ ಬುಕ್ಕಿನ ಹೆಸರು, ಪ್ರೋಸ್ನಲ್ಲಿ ಬುಕ್ ಮತ್ತು ಅದರ ಹೆಸರುಗಳನ್ನು ಮಾಡಿದರೆ ಸಾಕು, ನಿಮಗೆ ಅಂಕಗಳು 10ಕ್ಕೆ 10 ಆಗಿರ್ಬೋದು, 5ಕ್ಕೆ 5 ಬಂದೇ ಬರುತ್ತವೆ. ಇದೇ ಟ್ರಿಕ್ಕನ್ನು ನಾನು ಎಲ್ಲಿ ಯೂಸ್ ಮಾಡಿದ್ದೇನೆ ಅಂದರೆ ಮತ್ತು ಪ್ರೋಸ್ ಮತ್ತು ಪೋಯಟ್ರಿ ಈ ಪ್ರೋಸ್ ಮತ್ತು ಪೋಯಟ್ರಿಯಲ್ಲಿ ಸಹ ಇದನ್ನೇ ಟ್ರಿಕ್ ಯೂಸ್ ಮಾಡಿದ್ದೇನೆ. ನೀವು ಕೇವಲ ಪ್ರೋಸ್ ಬೇಕೆಂದರೆ ಪ್ರೋಸ್ ಹಾಕಬೇಕು, ಪೋಯಟ್ರಿ ಬೇಕೆಂದರೆ ಪೋಯಟ್ರಿ ಹಾಕಬೇಕು. ಕೇವಲ ಒಂದು ಶಬ್ದ ಚೇಂಜ್ ಮಾಡಿದರೆ ಸಾಕು ಆನ್ಸರ್ ಚೇಂಜ್ ಆಗಿಬಿಡುತ್ತದೆ. ಈ
ಹೀಗೆ ಬರ್ದಿದ್ದರೆ ಇಂದು ಡ್ಯಾಶ್ ಹಾಕಿ ಮತ್ತೆ ಮುಂದುವರಿಯುತ್ತದೆ, ಮತ್ತೆ ಹೀಗೆ ಅಂತ ಬರೀತಿದೆ, ಮತ್ತೆ ಡ್ಯಾಶ್ ಹಾಕಿ ಆ ಲೈನ್ ಮುಂದುವರಿಯುತ್ತದೆ. ಆ ಲೈನಿನಲ್ಲಿ ನೀವು ಒಂದು ವೇಳೆ ಆ ಲೈನಿನಲ್ಲಿ ನೀವು ಒಂದು ವೇಳೆ ಆ ಲೈನಿನಲ್ಲಿ ನೋಡಿ ಪ್ಯಾರಾ ಅಂತ ಬರೆದಿದೆ ಮತ್ತು ಡ್ಯಾಶ್ ಆಗಿ ಬರೆಯಲಾಗುತ್ತದೆ, ಮತ್ತು ಪ್ಯಾರಾ ಅಂತ ಬರೆದಿದೆ ಡ್ಯಾಶ್ ಆಗಿ ಬರೆದಿದೆ. ಈ ಒಂದು ಯಾವುದಾದ್ರೂ ಒಂದು ಪ್ಯಾರಾ ಅಂತ ತಿಳ್ಕೊಳ್ಳಿ. ಇದು ಪಿ ಅಂದ್ರೆ ಪೊರಟೈನ್ ಅಂತು. ನೀವು ಆ ಡ್ಯಾಶ್ ನಲ್ಲಿ ಪ್ರೋಸ್ ಹಾಕಿದರೆ ಈ ಆನ್ಸರ್ ಸಂಪೂರ್ಣ ಆನ್ಸರ್ ಪ್ರೋಸ್ ಆಗಿ ಬಿಡುತ್ತದೆ. ಒಂದು ವೇಳೆ ಅದೇ ಡ್ಯಾಶ್ ನಲ್ಲಿ ನೀವು ಪೋಯಟ್ರಿ ಅಂತ ಹಾಕಿದರೆ ಆ ಸಂಪೂರ್ಣ ಆನ್ಸರ್ ಪೋಯಟ್ರಿ ಆಗಿ ಚೇಂಜ್ ಆಗಿಬಿಡುತ್ತದೆ. ಈ ರೀತಿ ಟ್ರಿಕ್ ಗಳನ್ನು ನಾನು ಅದರಲ್ಲಿ ಹೇಳಿದ್ದೇನೆ. ಇದನ್ನು ನೀವು ಬರೆಯಬಹುದು. ಎಲಿಜಬೆತ್. ಇದ್ರ ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ ಅಂದ್ರೆ ಎಲಿಜಿಬೆತ್ ನಿಂದ 5 ಕೇಳುತ್ತಾರೆ ಅಥವಾ 10 ಮಾರ್ಕ್ಸಿಗಾದ್ರೂ ಕೇಳೇ ಕೇಳುತ್ತಾರೆ. ಪೊರಟಾನ್ ಪ್ರೋಸ್ ಮತ್ತು ಪೋಯಟ್ರಿನು 5 ಅಂಕಗಳಿಗಾದ್ರೂ ಕೇಳುತ್ತಾರೆ ಸ್ನೇಹಿತರೆ. ಇವು ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳಾದವು. ಮತ್ತು ಯೂನಿಟ್ 3 ನಲ್ಲಿ ರಿಚರ್ಡ್ ಟೋನ್ ಕಂಪಲ್ಸರಿ ಆಗಿ ಮಾಡಿ ಸ್ನೇಹಿತರೆ. ನಿಮ್ಗೆ ಸಾಧ್ಯವಾದಷ್ಟು ರಿಚರ್ಡ್ ಟೂನ ಕ್ಯಾರೆಕ್ಟರ್ ಮತ್ತು ಹೆನ್ರಿ ಬ್ರೋಲಿಂಗ್ ಬ್ರೋಕ್ ಅಥವಾ ಹೆನ್ರಿ ಕಿಂಗ್ ಹೆನ್ರಿ ಪೋರ್ ಅದನ್ನ ಕ್ಯಾರೆಕ್ಟರ್ಗಳನ್ನು ಸಪ್ರೇಟ್ ಆಗಿ ಮಾಡಿ. ಒಂದು ವೇಳೆ ನಿಮಗೆ ಆಗದಿದ್ದರೆ ಈ ಸಂಪೂರ್ಣ ಪಾಠದ ಸಂಬ್ರಿಯನ್ನು ಮಾಡಿಬಿಡಿ ಸ್ನೇಹಿತರೆ. ಕಂಪಲ್ಸರಿಯಾಗಿ ನಿಮಗೆ ಬಂದೇ ಬರ್ತದೆ ಅದು. ಮತ್ತು ಅಥವಾ ಅಂತ ಎಮರ್ಜೆನ್ಸಿ ಆಗಿದ್ದ ಪುಲ್ಲಿ ಸಮರಿಯನ್ನು ಮಾಡಿಬಿಡಿ ಸ್ನೇಹಿತರೆ. ಪುಲ್ಲಿ ಸಮರಿಯನ್ನು ಕೇವಲ ಒಂದು ಪೇಜ್ ನಲ್ಲಿ ಇಡಿಸಬಹುದು, ಅಷ್ಟು ಸರಳವಾಗಿದೆ. ಮತ್ತು ಆ ಸಮರಿ ಬೇಕೆಂದ್ರೆ ಅದನ್ನು ಕಳಿಸುತ್ತೇನೆ. ಪುಲ್ಲಿ PDF ಅಂತ ಕಳಿಸಿ. ನಿಮ್ಗೆ ಯಾವ PDF ಬೇಕೋ ಅದರ ಹಿಂದೆ ಆ ಟಾಪಿಕ್ ಹಾಕಿ PDF ಅಂತ ಕಳಿಸಿ, ಅದನ್ನು ಸಹ ನಿಮಗೆ ಕಳಿಸಿಕೊಡ್ತೇನೆ. ಇನ್ನು ಇಲ್ಲಿ ಸ್ನೇಹಿತರೆ ಇದು ಲಿರಿಕ್, ಲೆಜೆಂಡ್, ಬ್ಯಾಲೆಡ್, ಸೊನೆಟ್ ಅದ ಇಲ್ವಾ, ಇದು ತುಂಬಾನೇ ಇಂಪಾರ್ಟೆಂಟ್. ಇದರ ಮೇಲೆ ಒಂದು ಸಂಪೂರ್ಣ ವಿಡಿಯೋವನ್ನು ಮಾಡಿದ್ದೇನೆ. ಆ PDF ಸಹ ಮಾಡಿದ್ದೇನೆ. ಆ PDF ಹೇಗಿದೆ ಅಂದ್ರೆ, ಈಗ ನೋಡಿ, ಈಗ ಒಂದು ಪ್ಯಾರಾವನ್ನು ಬರೆದಿದ್ದೇನೆ PQR ಅಂತ, ಮತ್ತೆ ಡ್ಯಾಶ್ PQR ಏನೋ ಪ್ಯಾರಾ ಬರೆದಿದ್ದೇನೆ. ಈ ಡ್ಯಾಶ್ ಅಂತ ಬರೆದ ಪ್ಯಾರಾನು ಬರೆದಿದ್ದೇನೆ. ಆ ಡ್ಯಾಶ್ ನಲ್ಲಿ ನೀವು ಒಂದು ವೇಳೆ ಲೆಜೆಂಡ್ ಅಂತ ತುಂಬಿದರೆ ಆ ಸಂಪೂರ್ಣ ಆನ್ಸರ್ ಲೆಜೆಂಡ್ ಆಗಿ ಬಿಡುತ್ತದೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಲೆಜೆಂಡ್ ಅಂತ ತುಂಬ್ಕೊತ ಹೋಗ್ಬೇಕು. ಆ ಸಂಪೂರ್ಣ ಆನ್ಸರ್ ಲೆಜೆಂಡ್ ಆಗಿ ಬಿಡುತ್ತದೆ. ಒಂದು ವೇಳೆ ಆ ಗ್ಯಾಪ್ ನಲ್ಲಿ ನೀವು ಬ್ಯಾಲೆಡ್ ಅಂತ ತುಂಬಿಕೊಳ್ಳುತ್ತಾ ಹೋದರೆ ಸಂಪೂರ್ಣ ಆನ್ಸರ್ ಬ್ಯಾಲೆಡ್ ಆಗಿ ಬದಲಾಗುತ್ತಾ ಹೋಗುತ್ತದೆ. ಈ ರೀತಿಯಾಗಿ ನಾನು ಸಂಪೂರ್ಣವಾಗಿ ನೀಡಿದ್ದೇನೆ. ಆ PDF ಬೇಕೆಂದು ನಾನು ಕಳಿಸುತ್ತೇನೆ. ಆದರೆ ಇದನ್ನು ಹೇಗೆ ಬರೀಬೇಕು ಎಂಬುದನ್ನು ಸಂಪೂರ್ಣ ಒಂದು ಸಪ್ರೇಟ್ ವಿಡಿಯೋ ಮಾಡಿಯೇ ನಾನು ಹಾಕಿದ್ದೇನೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಹಾಕಿರುತ್ತೇನೆ, ನೋಡಬಹುದು. ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರುತ್ತೇನೆ. ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ವಾ ಸ್ನೇಹಿತರೆ, ಇಲ್ಲಿ ನಾನು ಟ್ಯಾಗ್ ಮಾಡಿದ್ದೇನೆ, ಅಲ್ಲಿ ಸಹ ನೋಡಬಹುದು. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಆಯ್ತು, ಇಲ್ಲಿ ನಿಮಗೆ 10 ಮಾರ್ಕ್ಸ್ ಗಳಿಸಿದಂತಾಯ್ತು. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರುತ್ತವೆ ಇದರಲ್ಲಿ ನೀವು ಸ್ನೇಹಿತರೆ 15 ಅಂಕಗಳನ್ನು ಗಳಿಸುತ್ತೀರಾ. ಸಾರಿ ಬಿಡಿ, 13 ಅಂಕಗಳನ್ನಾದ್ರೂ ನಿಮ್ಗೆ ಗಳಿಸಲಿಕ್ಕೆ ಬರಲ್ವಾ. ಇದು 10 ಮಾರ್ಕ್ಸ್, ಇದರಲ್ಲಿ 1 ಮಾರ್ಕ್ಸ್ ಅದು ಹೋಲಿ. ಇಲ್ಲಿ ಮತ್ತು ಸ್ಕೋಪ್ ಮತ್ತು ನೇಚರ್, ಇದರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಸ್ಕೋಪ್ ಅನ್ನು ಕೇಳ್ತಾರೆ ಅಥವಾ ನೇಚರ್ ಆದ್ರೂ ಕೇಳ್ತಾರೆ. ಅವುಗಳನ್ನು ಮಾಡಿ ಇದರಲ್ಲಿ ನಿಮ್ಗೆ 13 ಮಾರ್ಕ್ಸ್ ಬಂದಿತ್ತು. ಮತ್ತು ಇಲ್ಲಿ ಚಾರ್ಸಸ್ ಕಂಟ್ರಿಬ್ಯೂಷನ್ ನಿಮಗೆ ಅದರಲ್ಲಿ ಒಂದು 5 ಅಂಕಗಳನ್ನು ಹಿಡಿಯಿರಿ. ನೀವು 10 ಅಂಕಗಳಿಗೆ ಕೇಳಿದರೆ ನಾನು ಮಾಡಿದರೆ ನಿಮಗೆ ನಾನು ಒಂದು PDF ಕಳಿಸಿದಾಗ ಅದನ್ನು ನೀವು ಒಂದು ವೇಳೆ ಮಾಡಿದ್ದರೆ ಅದರಲ್ಲಿ 5ಕ್ಕೆ 5 ಕಂಪಲ್ಸರಿಗೆ ಬಂದೇ ಬರ್ತವೆ ಸ್ನೇಹಿತರೆ. ನೀವು ತಪ್ಪಾಗಿ ಬರೆದ್ರೆ 5 ಅಂತ ಹಿಡಿಯೋಣ. ಮತ್ತು ಎಲಿಜಿಬೆತ್, ಪೊಯೆಟ್ರಿ, ಡ್ರಾಮಾ ಮತ್ತು ಪ್ರೋಸ್ ಒಂದು ವೇಳೆ ಇದು 10 ಮಾರ್ಕ್ಸಿಗೂ ಕೇಳುತ್ತಾರೆ ಮತ್ತು 5 ಮಾರ್ಕ್ಸಿಗೂ ಕೇಳುತ್ತಾರೆ. 10 ಮಾರ್ಕ್ಸಿಗೂ ಕ್ವಶನ್ ಕೊಟ್ಟು ಮತ್ತೆ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಅದನ್ನು ಸಹ ಕೇಳಬಹುದು. ಈ ರೀತಿಯಾಗಿ ಇಲ್ಲಿ 15 ಮಾರ್ಕ್ಸ್, ಒಟ್ಟು 15 ಮಾರ್ಕ್ಸ್ ಆಗುತ್ತವೆ. ಆದ್ದರಿಂದ ನಾನು 15 ಮಾರ್ಕ್ಸ್ ಬೇಡ, ಕೇವಲ 10 ಮಾರ್ಕ್ಸ್ ಹಿಡಿತೇನೆ ಸ್ನೇಹಿತರೆ. ಮತ್ತು ಇನ್ನು ಎಷ್ಟಾಯ್ತು ಟೋಟಲ್ ಆಗಿ ಸ್ನೇಹಿತರೆ 28 ಅಂಕಗಳು ಇಲ್ಲೇ ಆದವು. ಇನ್ನು ಕೆಳಗೆ ಬನ್ನಿ. ಮತ್ತು ಪೊರಟಾನ್ ಪ್ರೋಸ್ ಮತ್ತು ಇದೊಂದಾಯ್ತು. ಇದರಲ್ಲಿ ಎರಡು ಮಾತ್ರ ಹಿಡಿ ಸ್ನೇಹಿತರೆ. ಯಾಕೆಂದ್ರೆ 5 ಅಂಕಗಳಿಗೆ ಕೇಳಿದಾಗ ನೀವು ಕೆಲವು ತಪ್ಪಾಗಬಹುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ ಅಂಕ ಕಡಿತವಾದಾಗ ಎರಡಾದರೂ ನೀವು ಹಿಡಿಯಲಿ. ಇಲ್ಲಿ ರಿಚರ್ಡ್ ಅಥವಾ ಪುಲ್ಲಿ ಇದರಲ್ಲಿ ನೀವು 5 ಅಂಕಗಳನ್ನಾದ್ರೂ ನೀವು ತೆಗೆದುಕೊಂಡೇ ತೀರುತ್ತೀರ. ರಿಚರ್ಡ್ ಬಂದೇ ಬರ್ತದೆ, ಎಮರ್ಜೆನ್ಸಿಗೆ ನೀವು ಪುಲ್ಲಿ ಮಾಡೇ ಇರ್ತೀರ. ಇದರಲ್ಲಿ 5 ಅಂಕಗಳನ್ನು ಹಿಡಿಯಿರಿ. ಮತ್ತು ಲಿಟ್ರರಿ ಫಾರ್ಮ್ಸ್ ಇದರಲ್ಲಿ 10 ಮಾರ್ಕ್ಸ್ ಫಿಕ್ಸ್ ಸ್ನೇಹಿತರೆ, ಯಾವುದೇ ಒಂದು ಅಂಕಗಳು ಹೋಗೋದಿಲ್ಲ. ಇಲ್ಲಿ ಟೋಟಲ್ ಆಗಿ ಎಷ್ಟಾಯ್ತು, 17 ಆಯ್ತು ಸ್ನೇಹಿತರೆ. ಇಲ್ಲೇ ಟೋಟಲ್ ಆಗಿ ಎಷ್ಟಾಯ್ತು, 17 ಅಂಕಗಳು ನಿಮಗೆ ಎಲ್ಲೇ ಸಿಕ್ಕಿತು. ಆ 28 ಮತ್ತು ಈ 17 ಅಂಕಗಳನ್ನು ಕೂಡಿಸಿದಾಗ ಸ್ನೇಹಿತರೆ 15 ಆಯ್ತು. ಒಟ್ಟು ನೀವು 45 ಅಂಕಗಳನ್ನು ಇಲ್ಲೇ ಗಳಿಸಿದ್ದೀರಾ ಸ್ನೇಹಿತರೆ. ಅದು ಎಷ್ಟು ಸರಳವಾಗಿ ಈ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೀವು ಕಂಪಲ್ಸರಿಯಾಗಿ ಮಾಡಿರಲೇಬೇಕು.
ಈ ವಿಡಿಯೋದಲ್ಲಿ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಎಲ್ಲವನ್ನು ಹೇಳಿದ್ದೇನೆ. ಮತ್ತು ಈ ಲೆಜೆಂಡ್ ಲಿರಿಕ್ ಎಲ್ಲ ಒಂದು ಕ್ವಶನ್ನ ಸಂಪೂರ್ಣ ವಿವರಣೆಯನ್ನು ನಾನು ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋದಲ್ಲಿ ಹಾಕಿದ್ದೇನೆ. ತಾವು ಹೋಗಿ ನೋಡಬಹುದು. ಧನ್ಯವಾದಗಳು.